ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಮತ್ತು ನಿಮ್ದು ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಫ್ರೆಂಡ್ಸ್, ಇದು ನೋಡಿರಿ ಮಾರ್ನಿಂಗ್ 8:30 ರೀ, 8:30 ಆಗಿದೆ ರೀ. ಇಲ್ಲಿ ನೋಡಿರಿ ಎಷ್ಟೊಂದು ಬಿಸಿಲಿದೆ ನಮ್ಮ ಮನೆ ಹತ್ತಿರ. ಇದೊಂದು ಬೆಳಗಿನೊಂದು ವಿಡಿಯೋ ಮಾಡ್ಕೊಂಡೆ ರೀ ನಮ್ಮ ಮನೆ ಹತ್ತಿರ. ಇದು ಯಾವಾಗಲೂ ತೋರಿಸ್ತಾ ಇರ್ತೀನಿ ವಿಡಿಯೋ. ಮತ್ತು ಹಾಗೆ ಮಾರ್ನಿಂಗ್ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿದ್ದೆ ರೀ. ಇದು ನನ್ನ ಮಾರ್ನಿಂಗ್ ರೂಟೀನ್ ನೋಡಿರಿ. ಸ್ವಲ್ಪ ತುಳಸಿ ಗಿಡ, ಆಮೇಲೆ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ದೀನಲ್ರಿ, ಅಜ್ವಾನ್ ಎಲೆ, ಇವಕ್ಕೆಲ್ಲ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ. ಬಿಸಿಲಿಗೆ ಭಾಳ ಒಣಗಿ ಬಿಡ್ತಾವ್ರಿ ಜಲ್ದಿನ. ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಬ್ಲ್ಯಾಕ್ ಟೀ ಕುಡಿತೇನೆ ರೀ. ಈಗ ಇದು ಸ್ವಲ್ಪ ಹೆಸರು ಕಾಳು ನೆನೆ ಹಾಕೇನಿ ರೀ, ಪಲ್ಯ ಮಾಡೋಣ ಅಂಥೇಳಿ. ಒಂದು ತಾಸು ಅಷ್ಟೇ ನೆನೆದ್ಮೇಲೆ ಆಮೇಲೆ ತೊಗೊಂಡು ಪಲ್ಯ ಮಾಡೋಣ ಅಂತ ಇಟ್ಟಿದ್ದೇನೆ ನೋಡಿರಿ ನೀರೊಳಗನೆ. ಆಮೇಲೆ ಇದು ಮಾರ್ನಿಂಗ್ ಟಿಫನ್ ಬೇರೆ ಏನೇನು ಮಾಡ್ಕೊಳ್ಳೋದು ಅಂತೇಳಿ ಬಿಸಿ ಬಿಸಿ ರೊಟ್ಟಿನ ಮಾಡ್ತಾಯಿದ್ದೇನೆ ನೋಡಿರಿ. ಈಗ ಡೈಲಿ ಈಗ ಬಿಸಿಲು ಶುರು ಆದಾಗಿಂದನೂ ಬರೀ ರೊಟ್ಟಿ ಪಲ್ಯನ ಮಾಡ್ಕೊಂಡು ತಿಂತಾಯಿದ್ದೀನಿ ರೀ. ಯಾಕಂದ್ರೆ ಬೇರೆ ಉಪ್ಪಿಟ್ಟು ಅವಲಕ್ಕಿ ಅವೆಲ್ಲ ಏನೂ ಅಷ್ಟು ಬಿಸಿಲಿಗೆ ನಂಗೆ ಸೆಟ್ ಆಗ್ತಾಯಿಲ್ಲ ರೀ. ಅದಕ್ಕೆ ಸುಮ್ಮನೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡೆ ತಿಂದ್ರೆ ಆಯಿತು ಅಂತ ವಿಚಾರ ಮಾಡಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ರೀ. ಈಗ ಬೆಳಗ್ಗೆ ರೊಟ್ಟಿ ಬಡ್ದಿಟ್ಟೆ ಅಂದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ ಮಟನೂ ಆಗ್ತೈತೆ ರೀ ನನಗೆ. ಮತ್ತು ಸಂಜೆ ಹೊತ್ತೆಲ್ಲ ಹೊರಗಡೆ ಹೋಗ್ತೀನಲ್ರಿ. ರಾತ್ರಿ ಏನು ಅಡುಗೆ ಕೆಲಸ ಇಲ್ಲ ಅಂದ್ರೆ ಸಂಜೆನೇ ಹೊತ್ತು ಜಾಸ್ತಿ ಹೊರಗೆ ಸ್ವಲ್ಪ ವಾಕಿಂಗ್ ಮಾಡಿ ಅಡ್ಡಾಡಿ ಕೆಳಗೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕೂತ್ಕೋತೀನಿ ರೀ. ಆಮೇಲೆ 7 ಗಂಟೆ ಮೇಲೆ ಮನೆಗೆ ಬರ್ತೀನಿ ರೀ ಒಳಗೆ. ಆಮೇಲೆ ಬಂದು ದೇವ್ರಿಗೆ ದೀಪ ಹಚ್ಚಿ ಸಂಜೆದು ಹೆಂಗಿದ್ರು ಅಡುಗೆ ಇರತ್ತೈತೆ ಅಂಥೇಳಿ ಸಾಯಂಕಾಲದೇನು ಅಡುಗೆ ಚಿಂತಿರಂಗಿಲ್ಲ ರೀ ನಂಗೆ. ಅದಕ್ಕೆ ಬೆಳಗ್ಗಿನ ಸ್ವಲ್ಪ ಹೊತ್ತು ಜಾಸ್ತಿನೇ ರೊಟ್ಟಿ ಮಾಡಿ ಇಟ್ಬಿಟ್ಟಿರ್ತೇನೆ ರೀ ನಾನು. ಜೋಳದ ರೊಟ್ಟಿ ಅಷ್ಟು ಸುಖ ಬೇರೆ ಯಾವುದೂ ಇಲ್ಲ ನೋಡಿರಿ. ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದ್ವಿ ಅಂದರೆ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ನೋಡಿರಿ. ಇದು ಯಾವುದೂ ಏನೋ ಅಂಥ ಸೈಡ್ ಎಫೆಕ್ಟ್ ಇರೋಂಗಿಲ್ಲ, ಏನಿಲ್ಲ. ಆರೋಗ್ಯಕ್ಕೂ ಒಳ್ಳೇದು ರೀ. ಮತ್ತು ಹೊಟ್ಟೆನೂ ತುಂಬ್ತೈತೆ ರೀ. ಮತ್ತು ಬಿಸಿಲೊಳಗೆ ತಿಂದ್ರೂ ಹೊಟ್ಟೆ ತಂಪು ಇರ್ತದೆ ರೀ. ಜೋಳ ತಂಪು ಅಂತ ಹೇಳ್ತಾರಲ್ರಿ, ಅದು. ಇದು ಮಧ್ಯಾಹ್ನ ಒಂದು ಪಿಕ್ಚರ್ ನೋಡ್ಸಕ್ಕೆ ಕೂತ್ಕೊಂಡೀನಿ ನೋಡಿರಿ. ಇದು ಚಲೋ ಅನ್ನಿಸ್ತ್ರಿ. ಅಮೆಝಾನ್ ಒಳಗೆ ನೋಡ್ಕೊತ ಕೂತೀನಿ ರೀ. ಅಮೆಝಾನ್ ಅಲ್ಲ, ಯೂಟ್ಯೂಬ್ ಒಳಗೆ ಬರ್ತಿತ್ತು ರೀ. ಯೂಟ್ಯೂಬ್ ಒಳಗೆ ಇದು ನೋಡ್ಕೊತ ಕುಂತೀನಿ ನೋಡಿರಿ. ಆಮೇಲೆ ಇದು ನೋಡಿರಿ ಮಧ್ಯಾಹ್ನದ ಊಟ ಸ್ವಲ್ಪ ಸೊಪ್ಪಿನ ಬ್ಯಾಳೆ ಮಾಡಿದ್ದೆ ರೀ. ರೊಟ್ಟಿ ಜೋಡಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಾಕಿ ಅದನ್ನೇ ತಿಂದೆ ರೀ. ಮತ್ತು ಇದು ಸ್ವಲ್ಪ ಶೇಂಗಾ ಇದ್ದು ರೀ, ಹಂಗೆ ಒಡ್ಕೋತ ಕೂತ್ಕೊಂಡೇನಿ ನೋಡಿರಿ. ಪಿಕ್ಚರ್ ನೋಡ್ಕೊತ ಶೇಂಗಾ ಎಲ್ಲ ಒಡೆದೆಲ್ಲ ಕಾಳು ಮಾಡಿಟ್ಟೆ. ಎದಕ್ಕಾರ ಒಗ್ಗರಣೆಗೆಲ್ಲ ಬೇಕಾಗ್ತದೆ ಹಾಕಲಿಕ್ಕೆ ಅಂಥೇಳಿ ಒಡೆದಿಟ್ಟೀನಿ ರೀ. ಮತ್ತು ಹಾಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ದಾಳಿಂಬೆ ಹಣ್ಣು ಇತ್ತು ರೀ, ಅದನ್ನೊಂದು ಸ್ವಲ್ಪ ತಿಂದೆ. ಹಣ್ಣನ್ನು ತಿಂತಾ ಇರ್ತೇನೆ ರೀ ಈಗ. ಮತ್ತಿದು ಸಂಜೆ ಅಡುಗೆಗೆ ನೋಡಿರಿ ಸೌತೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಹೆಂಚ್ತಾ ಇದ್ದೀನಿ. ಸೌತೆಕಾಯಿ ಎಲ್ಲ ಹೆಂಚಿಟ್ಕೊಂಡೇನಿ ರೀ. ಅದು ಸ್ವಲ್ಪ ಮತ್ತು ಒಗ್ಗರಣೆಗೆ ಏನೇನು ಬೇಕು ಅದರದ್ದೆಲ್ಲ ಮಸಾಲೆ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ನಾವು ಒಗ್ಗರಣೆ ಹಾಕೋದು ಅಷ್ಟೇ ನೋಡಿರಿ. ಒಗ್ಗರಣೆನೂ ಹಾಕ್ಕೊಳ್ತೀನಿ ರೀ, ಎಲ್ಲ ತೆಗೆದಿಟ್ಕೊಂಡೇನಿ. ಏನೇನು ಬೇಕೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊತೀನಿ ನಾನು ರೀ. ಆಮೇಲೆ ಎಲ್ಲ ಒಗ್ಗರಣೆ ಹಾಕಿ ಪಲ್ಯ ರೆಡಿ ಮಾಡೀನಿ ರೀ. ಪಲ್ಯ ರೆಡಿ ಆಯ್ತು ನೋಡಿರಿ. ಇದು ಮಧ್ಯಾಹ್ನ ಊಟ ಮಾಡಾಕ್ತೀನಿ ನೋಡಿರಿ. ರೊಟ್ಟಿ ಸೌತೆಕಾಯಿ ಪಲ್ಯ ತಿಂದೆ. ಇದು ನೋಡಿರಿ ಸಂಜೆ ಹೊತ್ತು ಮಳೆ ಜೋರಾಗಿ ಬರ್ತಾಯಿದೆ ರೀ. ಸ್ವಲ್ಪ ಗಾಳಿ ಮಳೆ ಬಂತು ರೀ. ಮಳೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಒಂದು ರೂಮಿಗೆ ಫ್ಯಾನ್ ಇರಲಿಲ್ಲ ರೀ. ಮತ್ತು ಯಾರು ಗೆಸ್ಟ್ ಬರಲಿ ಬಿಡಲಿ ಅಂತೇಳಿ ಆ ರೂಮಿಗೆ ಒಂದು ಫ್ಯಾನ್ ತರೋಣ ಅಂತ ಹೋಗೇನಿ ನೋಡಿರಿ ಸಂಜೆ ಮುಂದೆ. ಯಾಕಂದರೆ ಈ ಬಿಸಿಲು ಭಾಳ ಸೆಕೆ ಆಗತ್ತಲ್ರಿ, ಅದಕ್ಕೆ ಆ ರೂಮಿಗೆ ಒಂದು ಹಾಕಿಸ್ಬಿಡೋಣ ಅಂತ ಇಲ್ಲಿ ಅಂಗಡಿ ಬಂದೇನಿ ರೀ.
ಆಮೇಲೆ ಅಲ್ಲೇ ಫ್ಯಾನ್ ಎಲ್ಲಿ ಖರೀದಿ ಮಾಡಿದ್ನಲ್ಲ ರೀ ಅಲ್ಲೇ ಫಿಟ್ಟಿಂಗ್ ಮಾಡೋಕ್ಕೂ ಅವ್ರು ಎಲೆಕ್ಟ್ರಿಷಿಯನ್ ಮನೆಗೆ ಕರ್ಕೊಂಬಂದಿನಿ ರೀ. ಆಗಿಂದಾಗ ಬಂದು ಅವರು ಎಲ್ಲ ಫಿಟ್ಟಿಂಗ್ ಮಾಡಿಕೊಟ್ಟು ಹೋಗ್ತಿದ್ದಾರೆ ರೀ. ಇದು ಸಂಜೆ ಟೈಮ್ ನೋಡ್ರಿ. ನಮ್ಮದು ಒಂದು 2-3 ಫಂಕ್ಷನ್ ಬಂದವ್ರಿ. ಅದಕ್ಕೆ ಯಾವ್ಯಾವ ಫಂಕ್ಷನ್ಗೆ ಯಾವ ಸಾಡಿ ಉಟ್ಕೊಳ್ಳೋದು ಅಂತೇಳಿ ಎಲ್ಲ ಸಾಡಿ ಹೊರಗೆ ತೆಗೆದು ಎಲ್ಲ ವಿಡಿಯೋ ಮಾಡಿ ಸ್ವಲ್ಪ ಮಗಳಿಗೆ ಕಳಿಸ್ತಾ ಇದ್ದೇನೆ ರೀ. ಯಾಕಂದ್ರೆ ಆಕಿನೂ ಮಗಳು ಬರೋದಿತ್ತು ರೀ ಫಂಕ್ಷನ್ಗೆ. ಅದಕ್ಕೆ ಆಕಿ ಯಾವ್ದು ಬೇಕಂತ ಹೇಳಂತ ಇದು ಕಳಿಸ್ತಾ ಇದ್ದೇನೆ ರೀ. ಅದಕ್ಕೆ ಸೀರೆದೆಲ್ಲ ವಿಡಿಯೋ ಮಾಡ್ಕೊಂಡೇನಿ ರೀ. 1-2 ಮದುವೆ ಫಂಕ್ಷನ್ ಬಂದವ್ರಿ, ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಬಂದವ್ರಿ. ಅದಕ್ಕೆ ಸೀರೆನೂ ಚಲೋ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಇದೆಲ್ಲ ಸೀರೆ ನೋಡ್ತಾ ಇದ್ದೀವಿ ರೀ. ಯಾಕಂದ್ರೆ ಈ ಸೀರೆಗೆಲ್ಲ ಫಾಲ್ ಹಚ್ಬೇಕಾಗಿತ್ತು ರೀ. ಫಾಲ್ ಇಲ್ಲೇ ಮನೆ ಹತ್ರ ಒಂದು ಹುಡುಗಿ ಹಚ್ಕೊಡ್ತಾಳೆ ರೀ. ಅದಕ್ಕೆ ಅಕ್ಕಿಗೆ ನನ್ನ ಮಗಳಿಗೆ ಯಾವ್ದು ಬೇಕು ಸೀರೆ ಅಂತ ಆಕಿನ ಕೇಳೋ ಸಲುವಾಗಿ ಎಲ್ಲ ಸೀರೆದು ವಿಡಿಯೋ ಮಾಡ್ಕೊಂಡು ಆಕಿಗೆ ಕಳಿಸಿದ್ದೀನಿ ರೀ. ಮತ್ತು ಇದು ಸೀರೆ ಎಲ್ಲ ಫಾಲ್ಗೆ ಹಚ್ಚಿ ಕೊಟ್ಟು ಬಂದಾಗ ಅವರು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ಕೊಟ್ಟರಿ. ಅಕ್ಕಿ ಮಗಳಿಗೆ ಅಂದೆ ಇದ್ರೊಳಗೆ ಯಾವ ಬ್ಲೌಸ್ ಪೀಸ್ ರೆಡಿ ಮಾಡಿಸ್ಲಿ ಹೇಳು, ಮಾಡಿಸ್ತೀನಿ ಅಂತ ಕೇಳ್ತಾ ಇದ್ನಿ ರೀ. ಅಕ್ಕಿ ಸದ್ಯಕ್ಕೆ ಬೇಡ, ನಾ ಅಲ್ಲಿ ಬಂದ್ಮೇಲೆ ಹೇಳ್ತೀನಿ ಅಂತ ಇದ್ಲು ರೀ. ಇದು ಮತ್ತಲ್ಲಿ ಹೊರಗಡೆ ಹೋಗಿದ್ನಲ್ಲ ರೀ, ಫ್ಯಾನ್ ತರಕ್ಕೆ ಅವಾಗಿದ್ದ ಲಿಸ್ಟ್ ಕೊಟ್ಟು ಬಂದಿದ್ದೆ, ರೇಷನ್ ಲಿಸ್ಟ್. ಅವರೆಲ್ಲ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಇದೊಂದು ಸರ್ಫ್ ಎಕ್ಸೆಲ್ ಕೊಟ್ಟಾರ್ರಿ. ಮತ್ತು ಇದು ಹೆಸ್ರು ಕಾಳು ನೋಡ್ರಿ. ಹೆಸ್ರು ಕಾಳು ಸ್ವಲ್ಪ ಹೇಳಿದ್ದೆ. ಇದು ಪುಟಾಣಿ ಹೇಳಿದ್ನಿ ತರಕ್ಕೆ. ಎಲ್ಲ ಲಿಸ್ಟ್ ಕೊಟ್ಟು ರೊಕ್ಕ ಕೊಟ್ಟು ಬಂದಿರ್ತೇನೆ ರೀ, ಮನೆಗೆ ತಂದು ಕೊಡ್ತಾರೆ ರೀ. ಇದು ಹೆಸ್ರು ಬೇಳೆ ರೀ. ಇದೊಂದು ಇಡ್ಲಿ ರವೆ ತೊಗೊಂಬಂದೀನಿ. ಆಮೇಲೆ ಉಳ್ಳಾಗಡ್ಡಿ ನೋಡ್ರಿ. ಅಲ್ಲ, ಜೋಳದ ಹಿಟ್ಟು ಇದು, ಜೋಳದ ಹಿಟ್ಟು, ಇದು ಉಳ್ಳಾಗಡ್ಡಿ. ಅವು ಎಲ್ಲ ಒಮ್ಮೆ ತರಿಸ್ಕೊಂಡೇನಿ ರೀ. ಮತ್ತು ಇದು ಲೈಜಾಲ್ ರೀ, ನೆಲ ಒರ್ಸಕ್ಕೆ ಬೇಕಾಗಿತ್ತು, ಅದನ್ನೊಂದು ತೊಗೊಂಡೆ. ಇದು ಹಾರ್ಪಿಕ್ ಕೊಟ್ಟಾರ್ರಿ. ಭಾಳ ಹಾರ್ಡ್ ಐತೆ ಅನ್ಸಾಕ್ತೈತಿ. ಇದನ್ನು ರಿಟರ್ನ್ ಮಾಡಿ ಬೇರೆ ತರಬೇಕಂತ ವಿಚಾರ ಮಾಡತ್ತೀನಿ ರೀ. ಮತ್ತು ಎಗ್ಗನ್ನು ಹೇಳಿದ್ದೆ. ಎಗ್ ತರುವಾಗ ಒಂದು ಹೊಡ್ಕೊಂಬಂದ ನೋಡ್ರಿ ಹುಡುಗ. ನಾನು ಆಲ್ರೆಡಿ ಒಂದು ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ದೆ. ಮತ್ತು ಈಗ ಇದೊಂದು ಆಮ್ಲೆಟ್ ಮಾಡ್ಕೊತಿದ್ದೆ. ಮತ್ತು ಅವನ್ನೆಲ್ಲ ರಸ ಎಲ್ಲ ಹತ್ತಿತ್ತು ರೀ ಬೇರೆ ಎಗ್ಗಳಿಗೆ. ಅದನ್ನೆಲ್ಲ ಮತ್ತು ನೀರು ಹಾಕಿ ತೊಳೆದು ಬೇರೆ ಪ್ಲೇಟ್ನಾಗ ತೆಗೆದಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ರೊಟ್ಟಿ ಮಾಡ್ಕೊಂಡೇನಿ ರೀ. ಟಿಫಿನಿಗೆ ಬಂತು, ಊಟಕ್ಕೂ ಬಂತು ಅಂಥೇಳಿ ರೊಟ್ಟಿ. ಆಮೇಲೆ ಇದು ಹೆಸ್ರು ಕಾಳು ಪಲ್ಯ ಮಾಡ್ಕೊಂಡೇನಿ ರೀ. ಇದನ್ನು ಮಾಡ್ಕೊಂಡು ನಾನು ಟಿಫಿನ್ ಮಾಡ್ಕೊಂಡೇನಿ ರೀ. ಬೆಳಗ್ಗೆ ರೊಟ್ಟಿ ಹೆಸ್ರು ಕಾಳು ಪಲ್ಯ ತಿಂದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬಂದರಿ ನನಗೆ ಭೇಟಿ ಆಗಕ್ಕಂತಲ್ಲೇ ಬಾಜು ಅಪಾರ್ಟ್ಮೆಂಟ್ ಇರ್ತಾರೆ ರೀ. ಅವರು ನಾವು ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೋತ ಕೂತೀವಿ. ಬೆಳಿಗ್ಗೆ ಒಂದು ಪಿಕ್ಚರು ಮತ್ತು ಒಬ್ಬೊಬ್ಬರು ಬೇರೆದವ್ರು ಆಗ್ಬಿಡ್ತಾವಲ್ರಿ, ಅವನ್ನೆಲ್ಲ ನೋಡ್ಬಿಡ್ತೇನೆ ಕೂತ್ಕೊಂಡು. Hi guys, welcome back to my YouTube channel. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿಂಗ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗ್ 8 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಗೀತ ನಾನು ತೋಟದ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ರಮೋದವ್ರ ಮನೆ ಹತ್ರ ಹೋಗಿದ್ದ. ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಸೀಬೆ ಗಿಡ ಇದೆ. ಒಂದು ಸೀಬೆ ಪೆಟ್ಟಿ ಕೊಟ್ಟಿದ್ದಾರೆ. ಅಲ್ಲ
ಆವಾಗ ನೋಡಿದ್ದು ಇನ್ನು ಚಿಕ್ಕ ಮಗು, ಅವಾಗ ಇಷ್ಟು ದೊಡ್ಡವಳಾಗ್ಬಿಟ್ಟವಳೆ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಹೆಂಗೆ ಬೆಳೀತಾರೆ ಅನ್ನೋದೇ ಗೊತ್ತಾಗಲ್ಲ. ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗ್ಬಿಡುತ್ತೆ, ನನ್ನ ಮಗಳು 9 ವರ್ಷ ಆಯ್ತಾ ಅಂತ. ನಿನ್ನೆಯಿಂದ ಸವಿತಾ ಸ್ವಲ್ಪ ಬೇಜಾರಾಗಿದ್ದಾಳೆ. ಪಾಪ ಅವ್ರ ಮನೇಲೇನೋ ಸ್ವಲ್ಪ ಜಗಳ ಆಗಿದೆ, ಅದರಿಂದ ಸ್ವಲ್ಪ ಬೇಜಾರಾಗಿದ್ದಾಳೆ. ನನ್ನ ಮಕ್ಕಳನ್ನೇ ನೋಡೋಕ್ಕಾಗ್ತಾಯಿಲ್ಲ. ನನಗೂ ಬೇಜಾರಾಗ್ತಾ ಇದೆ, ಮಾತಾಡೋಂಗಿಲ್ಲ ಇರೋಂಗಿಲ್ಲ ಅನ್ನೋ ಥರ. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೇಲೂ ಒಂದೊಂದು ಥರ ಪ್ರಾಬ್ಲಮ್ಮು. ಅದೇ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿದೆ ಅವ್ರಿಗೆ, ಅದೇ ಮೂಡಾಗಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ಲಿಡ್ನ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ 3 ರಿಂದ 4 ನಿಮಿಷ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹದ ಪರ್ಫೆಕ್ಟ್ ಆಗಿದೆ. ಇನ್ನು ಇದನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಗ್ಯಾಸ್ನ ಆಫ್ ಮಾಡಿ. ನಾವು ಮಾತಾಡ್ತಾ ಕೂತ್ಕೊಂಡಾಗ ಹಾಗೆ ಬಾಜುಕಿಂದ ಇನ್ನೊಬ್ಬರು ನಮ್ಮ ಫ್ರೆಂಡ್ ರೀ ವಿಮಲಾ ಅವರು ಬಂದ್ರಿ. ಅವರು ಒಂದು ಸ್ವಲ್ಪ ಕೂತ್ಕೊಂಡು ನಮ್ಮ ಜೋಡಿ ಒಂದು 10 ನಿಮಿಷ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹೋದ್ರಿ. ಆಮೇಲೆ ಇದು ಮಧ್ಯಾಹ್ನದ ಊಟ ಮಾಡೀನಿ ನೋಡ್ರಿ. ರೊಟ್ಟಿ, ಹೆಸರು ಕಾಳು ಪಲ್ಯ. ಮಾರ್ನಿಂಗು ಇದಾಗಿತ್ತು ಟಿಫನ್, ಮಧ್ಯಾಹ್ನ ಇದನ್ನ ಮಾಡೀನಿ ರೀ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಯಾರೇನೇ ಕೆಟ್ಟದ್ದು ಬಯಸಿದರೂ ಕಾಣದ ಕೈಯೊಂದು ಹರಸಿ ಆಶೀರ್ವಾದ ಮಾಡುತ್ತಿರುವಾಗ ಬೇರೆ ಇನ್ಯಾರ ಭಯ? ನನಗೆ ಯಾರೂ ಇಲ್ಲ ಅನ್ನೋವನಿಗೆ ದೇವರೇ ಕೈ ಹಿಡಿದು ಮುನ್ನಡೆಸಿ ಕರೆದುಕೊಂಡು ಹೋಗುತ್ತಾನೆ. ಅವನ ಆಟದ ಮುಂದೆ ಬೇರೆ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಹೇಳುತ್ತಾ ಇವತ್ತಿನ ವ್ಲಾಗವನ್ನು ಮುಗಿಸುತ್ತೇನೆ.